ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಅನಿಕೇತನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ನಲ್ಮೆಯ ಸ್ವಾಗತ. ನಾವು ಇವತ್ತು ಇರೋ ಕ್ಷೇತ್ರ ಈಗಾಗಲೇ ನಿಮ್ಗೆ ಹೇಳಾಗಿದೆ. ಮಂಗಳೂರಿನ ಕುತ್ತಾರಿನಲ್ಲಿ ಇರುವಂತಹ ಕೊರಗಜ್ಜನ ಕ್ಷೇತ್ರ. ಆದರೆ ಕೊರಗಜ್ಜನಿಗೆ ಹೋಗುವುದಕ್ಕಿಂತ ಮೊದಲು ಇದು ಎಲ್ಲ ಭಕ್ತಾದಿಗಳು ನೋಟ್ ಮಾಡ್ಕೊಳ್ಬೇಕಾಗಿರುವಂತಹ ಪಾಯಿಂಟು. ಕೊರಗಜ್ಜನಿಗೆ ಹೋಗಿ ಪ್ರಾರ್ಥನೆಯನ್ನ ಸಲ್ಲಿಸುವ ಮೊದಲು ಕೊರಗಜ್ಜನೇ ಆರಾಧಿಸುವಂತಹ ತಾಯಿ ರಕ್ತೇಶ್ವರಿಯನ್ನ ಬಂದು ಪ್ರಾರ್ಥನೆ ಮಾಡಿ ಕೈ ಮುಗಿದು ಮನಸ್ಸಿನಲ್ಲಿರುವಂತಹ ಬೇಡಿಕೆಯನ್ನ ಒಪ್ಪಿಸಿ ನಂತರ ನಮ್ಮ ಇದರ ನೆಕ್ಸ್ಟ್ ಇರುವಂತಹ ಬೆರ್ಮರ್ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಅದಾದ್ಮೇಲೆ ಅಜ್ಜನ ಕ್ಷೇತ್ರಕ್ಕೆ ಹೋಗುವಂಥದ್ದು ಇಲ್ಲಿನ ಪ್ರತೀತಿ ಮತ್ತು ನಿಯಮ. ಕಾರಣ ಇಷ್ಟೆ, ರಕ್ತೇಶ್ವರಿ ಕೊರಗಜ್ಜನಿಗೆ ಅತ್ಯಂತ ಪ್ರಿಯವಾದಂತಹ ದೇವತೆ. ರಕ್ತೇಶ್ವರಿಗೋಸ್ಕರ ಕೊರಗಜ್ಜ ತಾನೇ ಇಳಿದು ಬಂದು ಈ ಕ್ಷೇತ್ರವನ್ನ ರಕ್ತೇಶ್ವರಿಗಾಗಿ ತಾನೇ ಒಂದು ದೈವಸ್ಥಾನವನ್ನ ಕಟ್ಟಬೇಕು ಅನ್ನೋ ಒಂದು ನಿರ್ಣಯವನ್ನ ಕೈಗೊಳ್ಳುವಂತಹ ಕ್ಷೇತ್ರ ಇದು ತಾಯಿ ರಕ್ತೇಶ್ವರಿದು. ರಕ್ತೇಶ್ವರಿಯ ಕುರಿತು ಹೇಳಬೇಕು ಅಂತಂದ್ರೆ, ತಾಯಿ ರಕ್ತೇಶ್ವರಿ ಪಾರ್ವತಿಯ 9 ಅವತಾರಗಳಲ್ಲಿ ಒಂದಾದಂತಹ ಅವತಾರ. ರಕ್ತ ಬೀಜಾಸುರನನ್ನ ಸಂಹರಿಸಿದಂತಹ ಅವತಾರ ತಾಯಿ ರಕ್ತೇಶ್ವರಿಯದ್ದು. 1500 ವರ್ಷಗಳ ಹಿಂದೆಯೇ ಇಲ್ಲಿ ಈ ಜಾಗದಲ್ಲಿ ರಕ್ತೇಶ್ವರಿಯ ಒಂದು ಆರಾಧನೆ ನಡೀತಾ ಇತ್ತು, ಪೂಜಾ ಕಾರ್ಯಕ್ರಮಗಳು ನಡೀತಾ ಇತ್ತು ಅನ್ನೋ ಪ್ರತೀತಿ ಕೂಡ ಇಲ್ಲಿನದ್ದಿದೆ. ಈ ಸ್ಥಳ ಪುರಾಣ ಸಹ ಅದನ್ನೇ ಹೇಳುತ್ತೆ. ಆದ್ರೆ ಇಲ್ಲಿರುವಂತಹ ಒಂದು ವಿಶೇಷತೆಯನ್ನ ಗಮನಿಸ್ಬೇಕು. ರಕ್ತೇಶ್ವರಿ ಎಲ್ಲರ ಬೇಡಿಕೆಗಳನ್ನ ನೆರವೇರಿಸುವಂತಹ ತಾಯಿ. ಮುಖ್ಯವಾಗಿ ರಕ್ತೇಶ್ವರಿಯಲ್ಲಿ ಪ್ರಾರ್ಥನೆ ಯಾತಕ್ಕೆ ಬರ್ತಾರೆ, ಯಾವ ಪ್ರಾರ್ಥನೆಯನ್ನ ಸಲ್ಲಿಸೋದಕ್ಕೆ ಬರ್ತಾರೆ ಅಂತಂದ್ರೆ, ತಾಯಿಯನ್ನ ಧನ್ವಂತರಿ ತಾಯಿ ಅಂತ ಕೂಡ ಕರೀತಾರೆ. ಅಂದ್ರೆ ಯಾವುದೇ ತರದ ಆರೋಗ್ಯ ಸಮಸ್ಯೆಗಳಿಗೆ ತಾಯಿಯಲ್ಲಿ ಪರಿಹಾರ ಇರುತ್ತೆ. ಇಲ್ಲಿ ಒಂದು ಸಣ್ಣ ಯಾವುದೇ ಒಂದು ಹುಷಾರಿಲ್ದಿರೋ ಒಂದು ಕಾಯಿಲೆಯಿಂದ ಹಿಡಿದು ದೊಡ್ಡ ದೊಡ್ಡ ಕ್ಯಾನ್ಸರ್ ಅಂತ ರೋಗಗಳಿಗೂ ಸಹ ತಾಯಿಯ ಗಂಧ ಪ್ರಸಾದದಲ್ಲಿ ಹುಷಾರಾಗಿರುವಂತಹ ಹಲವಾರು ನಿದರ್ಶನಗಳು ಸಹ ಇಲ್ಲಿದೆ. ಹಾಗಾಗಿ ತಾಯಿಯನ್ನ ಧನ್ವಂತರಿ ತಾಯಿ ಅಂತ ಕೂಡ ಕರೀತಾರೆ. ನಾನು ಈ ವಿಷಯಕ್ಕೆ ಬರ್ತೀನಿ. 1500 ವರ್ಷಗಳ ಹಿಂದೆನೆ ಇಲ್ಲಿ ತಾಯಿಯ ಆರಾಧನೆ ನಡೀತಾ ಇತ್ತು ಅಂತ ಹೇಳಿದೆ. ಆರಾಧನೆ ಮಾಡ್ಬೇಕಂತಂದ್ರೆ, ಇಲ್ಲಿನ ತಾಯಿಗೆ ಆರಾಧನೆಯ ಮಾಡಬೇಕಂತಂದ್ರೆ ಇಲ್ಲಿ ಅವರು ಅನುಸರಿಸಬೇಕಾದಂತಹ ನಿಯಮ ಮತ್ತು ನಿಷ್ಠೆ ಬಹಳ ಮುಖ್ಯ. ಏನಾದ್ರೂ ಒಂಚೂರು ವ್ಯತ್ಯಾಸ ಆದ್ರೂ ಸಹ ತಾಯಿ ಕ್ಷಮಿಸಲ್ವಂತೆ. ಹಾಗಾಗಿನೇ ಉಡುಪಿ ಜಿಲ್ಲೆಯ ಅಥವಾ ಮಂಗಳೂರಿನಲ್ಲಿರುವಂತಹ ಯಾವುದೇ ದೇವಸ್ಥಾನ ನೀವು ನೋಡಬಹುದು, ದೇವಸ್ಥಾನದ ಹೊರಗಡೆ ರಕ್ತೇಶ್ವರಿಯ ವಿಗ್ರಹ ಇದ್ದೇ ಇರುತ್ತೆ, ಆ ರಕ್ತೇಶ್ವರಿಯ ದೈವಸ್ಥಾನ ಇದ್ದೇ ಇರುತ್ತೆ. ಆಕ್ಚುಲಿ ಅದರ ಪ್ರತೀತಿ ಏನು ಅಂತಂದ್ರೆ, ಮೊದಲ ಪೂಜೆ ರಕ್ತೇಶ್ವರಿಗೆ ಆಗಬೇಕು, ನಂತರ ಅಲ್ಲಿನ ಮೂಲ ದೇವತೆಗಳ ಒಂದು ಪೂಜೆ ನಡಿಬೇಕು ಅನ್ನೋದು ಇಲ್ಲಿನ ಇಡೀ ಉಡುಪಿ ಮತ್ತು ಮಂಗಳೂರಿನ ಒಂದು ಪುರಾಣದ ಕಥೆಗಳಲ್ಲಿ ಒಂದು. ಜೊತೆಗೆ ಧನ್ವಂತರಿ ವಿಷಯಕ್ಕೆ ಬರ್ತೀನಿ. ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಆಗ್ಲಿ ಅಥವಾ ಯಾವುದೇ ಏನ್ ಹೇಳ್ತೀರಾ ಮನಸ್ಸಿಗೆ ನೆಮ್ಮದಿ ಇಲ್ದೇ ಇರೋಂಥದ್ದು, ಈ ತರ ಯಾವುದೇ ವಿಶೇಷ ಸಮಸ್ಯೆಗಳಿದ್ರೂ ಸಹ ತಾಯಿಯಲ್ಲಿ ವಿಶೇಷವಾದಂತಹ ಪರಿಹಾರ ಇದ್ದೇ ಇರುತ್ತೆ. ಆಮೇಲೆ ಬಹುಮುಖ್ಯವಾದ ಅಂಶ ಏನು ಅಂತಂದ್ರೆ, ಯಾವುದೇ ಮಾಟ ಮಂತ್ರಗಳಿಗೆ ಅಥವಾ ಯಾವುದೋ ಒಂದು ವಿಷಯದಲ್ಲಿ ನಾವು ಗೊತ್ತಿಲ್ದಿರೋನೋ ಸಿಕ್ಕಾಕೊಂಡಿರೋದು, ಇಂತಹ ಎಲ್ಲ ವಿಷಯಗಳಿಂದ ಪರಿಹಾರ ಪಡ್ಕೊಳ್ಬೇಕಂತಂದ್ರೆ ನಾವು ತಾಯಿಯಲ್ಲಿ ಬಂದು ವಿನಮ್ರ ಪ್ರಾರ್ಥನೆಯನ್ನ ಸಲ್ಲಿಸಿದಾಗ ನಮ್ಮೆಲ್ಲ ಕಷ್ಟಗಳು ಈಡೇರುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ. ಇದೇ ಪ್ರತೀತಿಯನ್ನ ನಾನೂ ಸಹ ಅನುಸರಿಸಿದ್ದೆ. ಆ ಅನುಸರಿಸಿದ ನಂತರ ನನಗೂ ಸಹ ಫಲ ಸಿಕ್ಕಿದೆ ಅನ್ನೋದು ಸಹ ಅಷ್ಟೇ ವಿಶೇಷ. ಜೊತೆಗೆ ಕೊರಗಜ್ಜನ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಕೊರಗಜ್ಜನ ಕ್ಷೇತ್ರ ಇನ್ನಷ್ಟು ವಿಶೇಷ ಅನ್ಸುತ್ತೆ. ರಕ್ತೇಶ್ವರಿ ಕ್ಷೇತ್ರಕ್ಕೂ ಕೊರಗಜ್ಜನ ಮೂಲಸ್ಥಾನಕ್ಕೂ ಇನ್ನೊಂದು ಅವಿನಾಭಾವ ಸಂಬಂಧ ಇದೆ. ಏನು ಅಂತಂದ್ರೆ, ಕೊರಗಜ್ಜ ಕೇರಳದ 1-2 ದೈವಗಳು ಈ ರಕ್ತೇಶ್ವರಿ ಕ್ಷೇತ್ರವನ್ನ ಆಕ್ರಮಿಸ್ಬೇಕು ಅಂತ ಬರ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಈ ರಕ್ತೇಶ್ವರಿ ಕ್ಷೇತ್ರವನ್ನ ಉಳಿಸಿಕೊಟ್ಟಿದ್ದು ಕೊರಗಜ್ಜ. ಹಾಗಾಗಿನೇ ಈ ಕ್ಷೇತ್ರವನ್ನ ಉಳಿಸಿಕೊಟ್ಟ ಕೊರಗಜ್ಜನಿಗೆ ತಾಯಿಯ ವತಿಯಿಂದ 7 ಕಟ್ಟೆಗಳನ್ನ ಬಹುಮಾನವಾಗಿ ಅಥವಾ ವಿಶೇಷವಾಗಿ ಪ್ರೀತಿಯಿಂದ ಕೊಡಲಾಗುತ್ತದೆ. ಆದ್ರೆ ಅಜ್ಜ ನೆಲೆಸಿರುವಂತಹ ಕ್ಷೇತ್ರ ಇದು ಮೂಲಸ್ಥಾನ. ಆದ್ರೆ ಅಜ್ಜನಿಗೆ
ತಾಯಿಯನ್ನ ರಕ್ಷಣೆ ಮಾಡಿದ್ದಕ್ಕೋಸ್ಕರ ಸಿಕ್ಕಿದಂತಹ 7 ಕಟ್ಟೆಗಳನ್ನು ಸಹ ಆರಾಧಿಸಲ್ಪಡಲಾಗುತ್ತದೆ. ಆ 7 ಕಟ್ಟೆಗಳು ಸಹ ಇಲ್ಲಿಂದ ಒಂದು 2-2.5 ಕಿಲೋಮೀಟರ್ ಸ್ಪ್ಯಾನ್ ಅಲ್ಲೇ ಇದೆ. ನಿಮಗೆ ಮೋಸ್ಟ್ಲಿ ಗೊತ್ತಿರ್ಬೋದು, ಏನಾದ್ರೂ ನೀವು ಕೊರಗಜ್ಜನ ಮೂಲ ಸ್ಥಳ ಅಥವಾ ಆದಿಸ್ಥಾನ ಅಂತ ಹಾಕ್ಬೇಕಾದ್ರೆ ದೆಕ್ಕಾಡು ಕ್ಷೇತ್ರ ಅಂತ ಬರುತ್ತೆ. ಅದು ಕೂಡ ಒನ್ ಆಫ್ ದಿ ವೆರಿ ಫೇಮಸ್ ಕಟ್ಟೆ. ಸೊ ಆ 7 ಕಟ್ಟೆಗಳಲ್ಲೂ ಅಜ್ಜ 7 ದಿನ ಸಂಚಾರಗೊಳ್ತಾನೆ, ಕಡೆಗೆ ಬಂದು ತನ್ನ ಮೂಲ ಸ್ಥಾನದಲ್ಲಿ ನಿಲ್ತಾನೆ. ಈ ರೀತಿ ಹಲವಾರು ವಿಶೇಷ ಇತಿಹಾಸ ಇದೆ, ಪುರಾಣದ ಕಥೆಗಳಿದೆ, ಜೊತೆಗೆ ದೈವದ ಪ್ರೀತಿ ಇದೆ, ಜೊತೆಗೆ ದೈವ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಅಚಲವಾದ ನಂಬಿಕೆ ಇದೆ. ಇಂತಹ ಅಚಲವಾದ ನಂಬಿಕೆಗಳಲ್ಲಿ ಒಂದಾದಂಥದ್ದು ಇಲ್ಲಿ ನಾವು ನೋಡ್ತಾ ಇರುವಂತಹ ರಕ್ತೇಶ್ವರಿ ಅಮ್ಮನ ಕ್ಷೇತ್ರ. ರಕ್ತೇಶ್ವರಿ ಅಮ್ಮನಿಗೆ ಕೈ ಮುಗಿದು ಶಿರಸಾ ನಮಾಮಿ, ಕೈ ಮುಗಿದು ಪ್ರಾರ್ಥನೆಯನ್ನ ಸಲ್ಲಿಸಿ, ನೀವು ನೋಡ್ತಾ ಇರ್ಬೋದು ಹೊಂಬಾಳೆ ಅಥವಾ ಸಿರಿ ಹೂಗಳನ್ನ ಅರ್ಪಿಸ್ತಾರೆ. ಜೊತೆಗೆ ಗಂಧ ಪ್ರಸಾದಗಳನ್ನ ಇಲ್ಲಿ ಸ್ವೀಕರಿಸಲಾಗುತ್ತದೆ, ಬಳೆ ಇತ್ಯಾದಿಗಳನ್ನ ಕೊಡ್ತಾರೆ. ಆಮೇಲಿಂದ ವಿಶೇಷವಾಗಿ ಹುಂಡಿ ಪ್ರಸಾದ ಇದೆ. ಅಂದ್ರೆ ಯಾವುದೇ ಸಮಯದಲ್ಲಿ ಅಮ್ಮನಿಗೆ ನಾವೇನಾದ್ರೂ ಮನ್ಸಲ್ಲಿ ಏನಾದ್ರು ಪ್ರಾರ್ಥನೆಯನ್ನ ಸಲ್ಲಿಸ್ಕೊಂಡು ಹೋದಾಗ ಒಂದೇ ಸಲ ಕೊಡಕ್ ಆಗ್ದಿರೇ ಇರಬಹುದು. ಹಾಗಾಗಿ ಇಲ್ಲಿಂದನೇ ಒಂದು ಹುಂಡಿ ತಗೊಂಡು ಹೋಗಿ ಅದರಲ್ಲಿ ಪ್ರತಿನಿತ್ಯ ದುಡ್ಡು ಕೂಡಿಟ್ಟು ನಂತರ ಹುಂಡಿಯನ್ನ ತಂದು ಅಮ್ಮನಿಗೆ ಅರ್ಪಿಸುವಂತಹ ಒಂದು ವಾಡಿಕೆ ಕೂಡ ಇಲ್ಲಿ ಇದೆ, ಸಂಪ್ರದಾಯ ಇದೆ. ಆಮೇಲೆ ಎಲ್ಲದಕ್ಕಿಂತ ವಿಶೇಷ ಅಂತಂದ್ರೆ ಈ ದೇವಸ್ಥಾನದ ಈ ಒಂದು ಸ್ಟ್ರಕ್ಚರ್, ಫಿಸಿಕಲ್ ಸ್ಟ್ರಕ್ಚರ್ ಏನ್ ನೋಡ್ತಾ ಇದ್ದೀವಿ, ಎಷ್ಟು ತಂಪಾಗಿದೆ. ಈ ಸುಡು ಬಿಸಿಲಲ್ಲೂ ಸಹ ಇಲ್ಲಿ ತಂಪಾಗಿದೆ ಅಂತಂದ್ರೆ ಕಾರಣ ಇದಕ್ಕೆ ಬಳಸಿರುವಂತಹ ಮರದ ಸಾಮಾನುಗಳಾಗಿರಬಹುದು ಅಥವಾ ಗರಿಗಳಾಗಿರಬಹುದು. ಆದ್ರೆ ಇನ್ನ ಕೆಲವೇ ದಿನಗಳಲ್ಲಿ ಈ ದೇವಸ್ಥಾನ ಮತ್ತೊಂದು ವಾಸ್ತುಶಿಲ್ಪದ ಮಾದರಿಯಲ್ಲಿ ಜೀರ್ಣೋದ್ಧಾರಗೊಳ್ಳಲಿದೆ. ನಂತರ ಹಲವಾರು ವಿಶೇಷ ಕಾರ್ಯಕ್ರಮಗಳು ಸಹ ಇಲ್ಲಿ ನಡೆಯಲಿದೆ. ಏನೇ ಇರಲಿ, ಸದ್ಯಕ್ಕೆ ರಕ್ತೇಶ್ವರಿ ಅಮ್ಮನಿಂದ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ, ಅಮ್ಮನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಮುಂದೆ ಬೆರ್ಮರ್ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಜಾಗಟೆಗಳು ಇದೆ. ಅಮ್ಮನಿಗೆ ಸಂಜೆ ಹೊತ್ತು ಪೂಜೆ ಆಗುತ್ತೆ. ಬೆಳಗಿನ ಜಾವ 4 ಗಂಟೆಗೆ ಅಮ್ಮನ ಪೂಜೆ ಆಗುತ್ತೆ, ಸಂಜೆ ಮತ್ತೊಂದ್ಸಲ ಪೂಜೆ ಆಗುತ್ತೆ. ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಫಸ್ಟ್ ಅಮ್ಮನ ಪೂಜೆ ಆದ್ಮೇಲೆನೆ ನಂತರ ಬೆರ್ಮರ್ ಆ ಕ್ಷೇತ್ರದಲ್ಲಿ ಪೂಜೆ ಆದ್ಮೇಲೆನೆ ಕೊರಗಜ್ಜನಿಗೆ ಪೂಜೆ ಆಗುವಂಥದ್ದು. ಅಜ್ಜನಿಗೆ ಅದೇ ಪ್ರೀತಿ ಅಂತೆ, ಮೊದಲು ಅಮ್ಮನಿಗೆ ಪೂಜೆ ಆದ್ಮೇಲೆನೆ ಅಜ್ಜ ತನ್ನ ಒಂದು ಪೂಜೆಯನ್ನ ಸ್ವೀಕರಿಸೋದು ಅಂತ ಹೇಳ್ತಾರೆ. ಇದೆಲ್ಲ ಭಕ್ತಾದಿಗಳು ಕೊಟ್ಟಿರುವಂತಹ ಕಾಣಿಕೆ. ಒಂದು ಅಖಂಡ ಜ್ಯೋತಿ ಬೆಳಗ್ತಾನೆ ಇರುತ್ತೆ, ದೀಪ ಇದೆ. ಇದಿಷ್ಟು ಈ ಕ್ಷೇತ್ರದ ಮಹಿಮೆ ಮತ್ತು ಇತಿಹಾಸ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟು ಧನ್ಯೋಸ್ಮಿ ಭಾವ ಬರ್ತಾ ಇದೆ ಅಂತಂದ್ರೆ ಯಾರೇ ಭಕ್ತರಿಗೆ ಇಂಥ ಒಂದು ಅಮೂಲ್ಯ ಕ್ಷಣಗಳು ತುಂಬಾ ಖುಷಿ ಕೊಡುವಂಥದ್ದು. ಇಂಥ ಅಮೂಲ್ಯ ಕ್ಷಣಗಳಿಗೆ ಸದ್ಯಕ್ಕೆ ನನ್ನ ಕಣ್ಗಳು ಅಥವಾ ನನ್ನ ಮನಸ್ಸು ಸಾಕ್ಷಿಯಾಗಿದೆ. ನಿಮ್ಮ ಮನಸ್ಸು ಸಾಕ್ಷಿ ಆಗ್ಬೇಕು ಅಂದ್ರೆ ಖಂಡಿತವಾಗ್ಲೂ ಕ್ಷೇತ್ರಕ್ಕೆ ಬನ್ನಿ, ನಿಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿ, ಜೊತೆಗೆ ಪ್ರಾರ್ಥನೆಯನ್ನ ನೆರವೇರಿಸುವಂತಹ ಶಕ್ತಿ ತಾಯಿ ನಿಮಗೆ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ರಕ್ತೇಶ್ವರಿ ಅಮ್ಮನ ದರ್ಶನದ ನಂತರ ಕೊರಗಜ್ಜನ ಸನ್ನಿಧಾನಕ್ಕೆ ಹೋಗುವ ಮೊದಲು ನಾವು ಮಾಡ್ಬೇಕಾಗಿರೋ ಕೆಲಸ, ಅಮ್ಮನ ಸನ್ನಿಧಾನದ ಪಕ್ಕದಲ್ಲೇ ಇರುವಂತಹ ಬೆರ್ಮರ್, ಎಳ್ವರ್ ಸಿರಿಗಳು, ಕುಮಾರ ಮತ್ತು ನಂದಿಕೋಣ, ಈ ದೈವಗಳು ಎಲ್ಲದಕ್ಕೂ ನಮ್ಮ ಮನಸ್ಪೂರ್ವಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ನಂತರ ನಾವು ಕೊರಗಜ್ಜನ ಸನ್ನಿಧಾನಕ್ಕೆ ಹೋಗ್ಬೇಕು. ಹೌದು, ಇದು ನಿಯಮ, ನಿಷ್ಠೆ, ಪ್ರತೀತಿ, ಸಂಸ್ಕೃತಿ ಎಲ್ಲವೂ ಹೌದು. ಆದ್ರೆ ಕಾರಣ ಏನು? ಆದ್ರೆ ಈ ದೈವಗಳಿಗೆ ಇರುವಂತಹ ಶಕ್ತಿ ಏನು ಅದನ್ನ ತಿಳ್ಕೊಳ್ಬೇಕಲ್ವಾ? ಅದರಲ್ಲಿ ಮೊದಲನೇ ಅಂಶ ಏನು ಅಂತಂದ್ರೆ, ನಾವು ಇಲ್ಲಿ ಮೊದಲನೇದಾಗಿ ಮೂಲ ವಿಗ್ರಹ ಏನ್ ನೋಡ್ತಾ ಇದೀವಿ, ಮೂಲ ದೈವ ಅದು ಬೆರ್ಮರ್ ದೈವ. ಇಲ್ಲಿ ಯಾಕೆ ಇದು ವಿಶೇಷವಾಗಿ ಮನ್ನಣೆಯನ್ನ ಪಡೆದಿದೆ ಅಂತಂದ್ರೆ, ಬೆರ್ಮರ್ ಸಂತಾನ ಭಾಗ್ಯವನ್ನ ನೀಡುವಂತಹ ದೈವ. ಮಕ್ಕಳಾಗದವರು ಲಿಟ್ರಲಿ 18 ವರ್ಷಕ್ಕಿಂತ ಮೇಲ್ಪಟ್ಟ ಮದುವೆ ಆಗಿ 18 ವರ್ಷಕ್ಕಿಂತ ಜಾಸ್ತಿ ಆಗಿದ್ರೂ ಸಹ ಈ ಕ್ಷೇತ್ರಕ್ಕೆ ಬಂದು ಮಕ್ಕಳಾಗಿಲ್ಲ ತಂದೆ ಕಾಪಾಡಪ್ಪ ಅಂತ ಪ್ರಾರ್ಥನೆಯನ್ನ ಸಲ್ಲಿಸಿದ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆಯಂತೆ. ನಾನು ಯಾವುದೋ ಹುಟ್ಟಾಕೊಂಡು ಹೇಳ್ತಾರೋ ಸ್ಟೋರಿ ಅಲ್ಲ, ಇಲ್ಲಿನವರೇನೆ ಇವು ಒಂದು ಸ್ಥಳ ಪುರಾಣದಲ್ಲಿ ನನಗೆ ಸಿಕ್ಕಿರುವಂತಹ ಒಂದು ಕಥೆಯನ್ನ ನಿಮಗೆ ಹೇಳ್ತಾ ಇದ್ದೀನಿ. ಬೆರ್ಮರ್ನ ಆಶೀರ್ವಾದದಿಂದ ಸಂತಾನ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ವಾಡಿಕೆ ಇದೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು ಹಲವಾರು ದೈವಗಳಿದೆ. ಅದರಲ್ಲಿ ಮುಖ್ಯವಾಗಿ ಹಲವಾರು ದೈವ ಇದೆ. ಮೊದಲನೇದಾಗಿ ಕುಮಾರ ದೈವ, ದಾರು, ಸಿರಿ, ಸಾಮು, ಅಬ್ಬಗ, ದಾರಗ, ಸೊನ್ನೆ, ಗಿಂಡೆ, ನಂದಿಕೋಣ.
ಇಷ್ಟು ದೈವಗಳಲ್ಲಿ ನಾವು ಮುಂದೆ ಮಾತಾಡಕ್ ಹೊರಟಿರೋದು ಸಿರಿ ದೈವದ ಕುರಿತು. ನೀವು ಅದನ್ನ ಒಂದ್ ಸ್ವಲ್ಪ ಝೂಮ್ ಅಲ್ಲಿ ನೋಡೋದಾದ್ರೆ ಸಿರಿ ಒಂದು ಹೆಣ್ಣು ದೈವ, ಇನ್ನು ಉಳಿದಿದ್ದೆಲ್ಲವೂ ಗಂಡು ದೈವಗಳು. ಸಿರಿ ಹೆಣ್ಣು ದೈವ ಜೊತೆಗೆ ಸ್ತ್ರೀ ಶಕ್ತಿಯನ್ನ ಒಂದು ಪ್ರತಿನಿಧಿಸುವಂತಹ ದೈವ ಸಿರಿ ಅಂತ ಹೇಳಿದ್ರು ಖಂಡಿತ ತಪ್ಪಾಗೋದಿಲ್ಲ. ಕಾರಣ ಯಾಕೆ ಅಂತಂದ್ರೆ ಸ್ತ್ರೀ ಶಕ್ತಿ, ಹೆಣ್ಣು ಮಕ್ಕಳು ಎಷ್ಟು ಶಕ್ತಿಯುತವಾಗಿರ್ಬೇಕು ಅಥವಾ ಹೆಣ್ಣು ಮಕ್ಕಳಿಂದ ಏನೇನು ಸಾಧ್ಯ ಅನ್ನೋ ಒಂದು ತೋರಿಸ್ಕೊಟ್ಟಿದ್ದೆ ಸಿರಿ ಅಂತ ಹೇಳ್ಬೋದು. ಬೆರ್ಮರ್ನ ಆಶೀರ್ವಾದವನ್ನ ಪಡೆದು ಸಿರಿ ಈ ಉಳಿದ ದೈವಗಳಿಗೆ ಜನ್ಮವನ್ನ ನೀಡ್ತಾಳೆ, ಅಥವಾ ಇಲ್ಲಿರುವಂತದ್ದು ಸಿರಿಯ ಸಂತಾನಗಳು ಅಂತ ಕೂಡ ಕರಿಬಹುದು. ಈ ಸಂತಾನಗಳನ್ನ ನೀವು ಗಮನಿಸೋದಾದ್ರೆ ಈ ಎಲ್ಲಾ ಸಂತಾನಗಳು ಉಡುಪಿ ಜಿಲ್ಲೆಯಾದ್ಯಂತ ಒಂದು ಸಂಚಲನವನ್ನ ಕೈಗೊಂಡು ಅಥವಾ ಒಂದು ಚಲನೆಯನ್ನ ಕೈಗೊಂಡು ನಂತರ ಇಲ್ಲಿ ಬಂದು ಇಲ್ಲೇ ಹತ್ತಿರದಲ್ಲಿ ಇರುವಂತಹ ಕನ್ನಡ ಕೆರೆಯಲ್ಲಿ ಮುಳುಗ್ತಾರೆ. ಅಲ್ಲಿಂದ ತಂದು ನೆಟ್ಟಿರುವಂತಹ ದೈವಗಳೇ ಇಲ್ಲಿ ನಾವು ನೋಡ್ತಾ ಇರುವಂತಹ ಈ ಎಲ್ಲ ಸಿರಿಯ ಒಂದು ಸಂತಾನಗಳು ನೋಡ್ತಾ ಇರ್ಬೋದು. ಇದಕ್ಕೂ ಸಹ ಎಲ್ಲ ತರಹದ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ. ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿ ಪಡೆಯುವ ಸಲುವಾಗಿ, ವಿಶೇಷವಾಗಿ ಸಂತಾನಾಭಿವೃದ್ಧಿಯ ಸಲುವಾಗಿ, ಆರೋಗ್ಯದ ಸಲುವಾಗಿ, ಮನೆ ಮತ್ತು ಇತರೆ ಯಾವುದೇ ಜಾಗಗಳಲ್ಲಿ ಯಾವುದಾದ್ರೂ ಸಮಸ್ಯೆ ಆದ್ರೆ ಅದನ್ನ ಉಳಿಸಿಕೊಳ್ಳುವ ಸಲುವಾಗಿ, ಹೀಗೆ ಹಲವಾರು ಪ್ರಾರ್ಥನೆಗಳನ್ನ ಸಲ್ಲಿಸಿ ನಂತರ ಮತ್ತೊಂದು ದೈವದ ಮೊರೆ ಹೋಗ್ತಾರೆ. ಆ ದೈವವೇ ಕೊರಗಜ್ಜನ ಕ್ಷೇತ್ರ. ಸೊ ಬೆರ್ಮರ್ ಕ್ಷೇತ್ರದ ಇತಿಹಾಸ ಹೇಳಿ ನನಗಂತೂ ಬಹಳ ಖುಷಿ ಆಯ್ತು. ಇತಿಹಾಸ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವೇನಾದ್ರೂ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದ್ರೆ, ಕುತ್ತಾರುನಲ್ಲಿರುವಂತಹ ಮೂಲ ಸ್ಥಾನಕ್ಕೆ ಬಂದ್ರೆ ಮಾಡಬೇಕಾಗಿರೋ ಮೊದಲನೇ ಕೆಲಸ ರಕ್ತೇಶ್ವರಿ ಅಮ್ಮನ ಪ್ರಾರ್ಥನೆ ಸಲ್ಲಿಸಿ ನಂತರ ಬೆರ್ಮರ್, ಸಿರಿ, ಏಳ್ವರ್ ಜೊತೆಗೆ ಇನ್ನಿತರೆ ದೈವಗಳಿಂದ ಪ್ರಾರ್ಥನೆಯನ್ನ ಸಲ್ಲಿಸಿ ಜೊತೆಗೆ ಆಶೀರ್ವಾದವನ್ನ ಪಡೆದು ಮುಂದುವರಿಯುವಂತಹ ಸಮಯ. ಇದು ಸಹ ಹಲವಾರು ವರ್ಷಗಳ ಹಿಂದೆ ಕಟ್ಟಿದಂತಹ ದೇವಸ್ಥಾನ, ಆದ್ರೂ ಸಹ ಎಷ್ಟು ತಂಪಾಗಿದೆ, ತಣ್ಣಗಿದೆ, ಮತ್ತೆ ಈ ಸ್ಟ್ರಕ್ಚರ್ ನೋಡೋದಕ್ಕೆ ಒಂದು ಖುಷಿ. ಆದ್ರೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಆಚೆ ನನ್ನ ಬಲಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಒಂದು ದೊಡ್ಡ ದೈವಸ್ಥಾನ, ದೊಡ್ಡ ಮಟ್ಟದಲ್ಲಿ ತಲೆ ಏಳೋದಿಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ನೋಡಿ. ಆಕ್ಚುಲಿ ಅಲ್ಲಿ ಭೂಭಾಗದಿಂದ ತುಂಬಾ ಕೆಳಗಿರುವಂತಹ ಜಾಗ ಇದು, ಹಾಗಾಗಿ ಎಲ್ಲಾ ತರದ ಸಿದ್ಧತೆಗಳು ನಡೀತಾ ಇದೆ. ಇನ್ನೇನು ಒಂದು ಅಂದಾಜು 1 ವರ್ಷ ಅಥವಾ 1.25 ವರ್ಷದಲ್ಲಿ ಈ ಎಲ್ಲ ಸಿದ್ಧತೆಗಳು ಮುಗಿದು ದೇವಸ್ಥಾನ ಜೀರ್ಣೋದ್ಧಾರ ಆಗೋದಿಕ್ಕೆ ರೆಡಿ ಆಗಿದೆ. ರಕ್ತೇಶ್ವರಿ ಅಮ್ಮನ ಕ್ಷೇತ್ರ ಮತ್ತೆ ಬೆರ್ಮರ್, ಏಳ್ವರ್ ಸಿರಿಗಳು ಇನ್ನಿತರೆ ಕ್ಷೇತ್ರಗಳಿಗಾಗಿ ಇದು ತಲೆ ಎತ್ತಿರುವಂತಹ ಒಂದು ಕಟ್ಟಡದ ಶೈಲಿ. ಜೊತೆಗೆ ಅಲ್ಲಿ ನಾವು ಎದುರುಗಡೆ ನೋಡ್ತಾ ಇದೀವಲ್ಲ, ಅಲ್ಲೊಂದು ಕ್ಷೇತ್ರವನ್ನ ನಿರ್ಮಿಸ್ತಿದ್ದಾರೆ, ಮತ್ತೆ ಗರಿಗಳಿಂದನೇ ನಿರ್ಮಿಸ್ತಿದ್ದಾರೆ. ಕಾರಣ ಯಾಕೆ ಅಂತಂದ್ರೆ ಇನ್ನ ನೆಕ್ಸ್ಟ್ 1.5 ವರ್ಷದ ಕಾಲ, 1.5 ಅಂತಲ್ಲ, 1.25 ವರ್ಷ ಅಂತ ಹೇಳಿದ್ರು, 1.25 ವರ್ಷಗಳ ಕಾಲ ಕೊರಗಜ್ಜನನ್ನ ಇಲ್ಲಿಗೆ ಸ್ಥಳಾಂತರಿಸಲಾಗುವುದು. ಕಾರಣ ಯಾಕೆ ಅಂತಂದ್ರೆ ಕೊರಗಜ್ಜನ ಕಟ್ಟೆ ಅಲ್ಲಿ ಏನು ಕಟ್ಟಬೇಕಾಗಿದೆ, ಹಾಗಾಗಿ ಅಜ್ಜ ಇಲ್ಲಿ ಬಂದು ನೆಲೆ ನಿಲ್ಲಿಸ್ತಾರೆ. ಇಲ್ಲಿ ಅಜ್ಜನ ಆಶೀರ್ವಾದವನ್ನ ಪಡೆಯೋದಿಕ್ಕೆ ಜನ ಬರ್ತಾರೆ. ಈ ಎಲ್ಲ ನೀವು ಸ್ಟ್ರಕ್ಚರ್ಸ್ ನೋಡ್ತಾ ಇರ್ಬೋದು. ಮೆಟ್ಲಿಳಿದು ಬಂದಿದ ತಕ್ಷಣ ರಾಜಗೋಪುರ ಕಾಣಿಸುತ್ತೆ. ಅದಾದ್ಮೇಲಿಂದ ಆದಿಸ್ಥಳ ಸ್ವಾಮಿ ಕೊರಗಜ್ಜ ಅಲ್ಲಿ ಏನ್ ನೋಡ್ತಾ ಇದೀವೋ ಅದು ಇವಾಗಿರುವಂತಹ ಸ್ಥಳ. ಅದರಲ್ಲಿ ಅಜ್ಜನ ಕಟ್ಟೆಯನ್ನ ಕಟ್ತಾರೆ, ಅದನ್ನ ಫುಲ್ಲು ತೆಗೆದು. ನಂತರ ಅಲ್ಲಿ ಪ್ರತಿನಿತ್ಯ ದೈವಾರಾಧನೆ ನಡೆಯುತ್ತೆ. ಕೊರಗಜ್ಜನಿಗೆ ಪ್ರಾರ್ಥನೆ ಸಲ್ಲಿಸಿ ಯಾರು ಬೇಕಾದ್ರೂ ದೈವಾರಾಧನೆ ನಡೆಸಬಹುದು. ದೈವಾರಾಧನೆ ಮಾಡೋರು ಮಾತ್ರ, ನಾ ಹೇಳದ್ನಲ್ಲ ಆ 7 ಕಟ್ಟೆಗಳಿದೆ ಅಂತ, ಆ ಕಟ್ಟೆಗಳವರು ಬಂದು ಇಲ್ಲಿ ದೈವಾರಾಧನೆ ಮಾಡುವಂತ ಪ್ರತೀತಿ ಇದೆಯಂತೆ. ಇನ್ನೇನು ಕೆಲವೇ ವರ್ಷಗಳಲ್ಲಿ ಅದೆಲ್ಲವೂ ನಡೆಯಲಿದೆ. ಆದಿಸ್ಥಳ ಶ್ರೀ ರಕ್ತೇಶ್ವರಿ ಬೆರ್ಮರ್ ಏಳ್ವರ್ ಸಿರಿಗಳು ಕೊರಗಜ್ಜ ಕ್ಷೇತ್ರ. ಕೊರಗಜ್ಜ ಕ್ಷೇತ್ರದ ಕತೆ ಇನ್ನೂ ಬಾಕಿ ಇದೆ. ಕತೆ ಮುಂದುವರಿಯುತ್ತೆ ಅನಿಕೇತನದ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಿಮ್ಮ ಬೆಂಬಲ ಹೀಗೆ ಇರಲಿ. ಕೊರಗಜ್ಜನ ಕತೆಗೆ ಇನ್ನಷ್ಟು ತಿಳಿಯೋಣ, ಕೊರಗಜ್ಜನ ಮಹಿಮೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆ ಕೊರಗಜ್ಜನ ಇನ್ನಷ್ಟು ವಿಶೇಷತೆಯೊಂದಿಗೆ ಆದಷ್ಟು ಬೇಗ ಬರ್ತೀವಿ. ಥ್ಯಾಂಕ್ ಯು.